ಚಾಲಕನ ನಿರ್ಲಕ್ಷ್ಯಕ್ಕೆ 5 ವರ್ಷದ ಮಗು ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಚಾಲಕನ ದಿವ್ಯ ನಿರ್ಲಕ್ಷ್ಯಕ್ಕೆ 5 ವರ್ಷದ ಮಗು ಸಾವನ್ನಪ್ಪಿದೆ. ಕಾರು ಹರಿದು 5 ವರ್ಷದ ಮಗು ಆರವ್ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಮುರುಗೇಶ್ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರು ಚಾಲನೆ ಮಾಡ್ತಿದ್ದ 15 ವರ್ಷದ ದೇವರಾಜ್ ಅಡ್ಡಾದಿಡ್ಡಿ ಕಾರು ಓಡಿಸಿ ಮಗು ಪ್ರಾಣ ತೆಗೆದ ಅಪ್ರಾಪ್ತ. ಜೀವನ್ ಭೀಮಾನಗರ ಪೊಲೀಸರಿಂದ ಪಾಲಕನ ಬಂಧನ ಆಗಿದೆ. ನೋಡಿ, ಕಾರು ಓಡಿಸ್ತಾ ಇರುವಂತಹ ವ್ಯಕ್ತಿ 15 ವರ್ಷದ ದೇವರಾಜ್ ಎನ್ನುವಂತನು. ಈತನಿಗೆ ಲೈಸೆನ್ಸ್ ಎಲ್ಲ ಏನಿಲ್ಲ, ಅಪ್ರಾಪ್ತ ವಯಸ್ಸಿನ ಹುಡುಗ ಕಾರು ಓಡಿಸ್ತಾ ಇದ್ದಾನೆ. ಅವನು ಅಡ್ಡಾದಿಡ್ಡಿ ಓಡಿದ ಪರಿಣಾಮ ಪಾಪ 5 ವರ್ಷದ ಮಗು. ನಿಕೇಶ್, ಇಂದು ಬೆಳಗ್ಗೆ 10:30 ಸುಮಾರಿಗೆ ಜೀವನ್ ಭೀಮಾನಗರದಲ್ಲಿ ಒಂದು ಕಾರ್ ವಾಶ್ ಮಾಡ್ತಿರ್ತಾರೆ. 15 ವರ್ಷದ ಬಾಲಕ ಏನ್ ಮಾಡ್ತಾನೆ, ಏಕಾಏಕಿ ಕೀ ಹಾಕಿ ಎಕ್ಸಿಲೇಟರ್ ಕೊಟ್ಟ ಪರಿಣಾಮ ಅದೇ ರೋಡ್ ಅಲ್ಲಿರುವಂತಹ 4-5 ವೆಹಿಕಲ್ಗೆ ಮೊದಲು ಈ ಒಂದು ಕಾರ್ ಗುದ್ಕೊಂಡು ಬರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಸಮಯದಲ್ಲಿ ಇಬ್ಬರಿಗೆ ಇಂಜುರಿ ಆಗುತ್ತೆ. ಅಂದ್ರೆ ಇನ್ನೊಂದು ಮಗುಗೂ ಕಾಲಿಗೆ ಮೇಜರ್ ಇಂಜುರಿ ಆಗುತ್ತೆ. 5 ವರ್ಷದ ಆರವ್ ಎಂಬ ಈ ಒಂದು ಮಗು ಘಟನಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದು. ಸೊ ಪ್ರಮುಖವಾಗಿ ಆ ಏರಿಯಾ ಜನರು ಇದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಎಷ್ಟೊತ್ತಿಗೆ ಆಯಿತು? ಅರೌಂಡ್ 10 o'clock ಈ ಇನ್ಸಿಡೆಂಟ್ ಆಯಿತು. ಎಲ್ಲರೂ ಒಳಗಡೆ ಇವತ್ತು ನಮ್ಮ ಏರಿಯಲ್ಲಿ ಕರ್ಗ ನಡೀತಿತ್ತು. ಸೊ ಆ ಕರ್ಗ ಪ್ರಿಪ್ರೇಷನ್ಗೋಸ್ಕರ ಆಚೆ ಇದ್ವಿ. ಅರೌಂಡ್ 10:30ಗೆ ಕಾರ್ ಬಂತು. ಕಾರ್ ಜೋರಾಗಿ ಕ್ರ್ಯಾಶ್ ಆಗಿದ್ದು ಜೋರಾಗಿ ಕೇಳಿಸ್ತು. ಇಂಜುರಿ ಆಗಿದೆ, ಒಂದು ಮಗು ಡೆತ್ ಆಗಿತ್ತು. ಇನ್ನೊಂದು ಮಗುಗೆ ಇಂಜುರಿ ಆಗಿದೆ, ಅವ್ನಿಗೆ ಫ್ರಾಕ್ಚರ್ ಆಗಿದೆ. ಸೊ ದೇ ಆರ್ ಆಲ್ ಲೈಕ್ ಬಿಲೋ 5 years. ಅವನು ಹೋಗಿರೋನು 5 years. ಸೊ ವಿ ಗಾಟ್ ದ ಕನ್ಫರ್ಮೇಷನ್ ಲೈಕ್ ಅಬೌಟ್ 1.5 hour ago. ಲೈಕ್ ಇವಾಗ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗಿದ್ದು ಆ ಮಗು ಇಲ್ಲ ಅನ್ನೋದನ್ನ 1.5 ಗಂಟೆ ಮುಂಚೆ ಗೊತ್ತಾಗಿದ್ದು. ಸೊ ಅಲ್ಲಿವರೆಗೂ ಬೆಳಗಿಂದ ನಾವು ಪೊಲೀಸಿಗೆ ಫೋನ್ ಮಾಡಿದ್ವಿ, ಕರೆದ್ವಿ. ಬಂದರು, ಲೊಕೇಶನ್ಗೆ ಬಂದರು. ಅಕ್ಯೂಸ್ ಅವ್ರ ಮನೇಲೆ ಕುತ್ಕೊಂಡಿದ್ರು. ಆದರೆ ಅವರು ಕರೆದು ನಾವೇ ಹೇಳಿದ್ವಿ, ಇಲ್ಲೇ ಇದನ್ನ ಅಕ್ಯೂಸ್ ಅಂತ. ಆಮೇಲೆ ಕರ್ಕೊಂಡು ಹೋದ್ರು, ಗಾಡಿ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು. ಇಲ್ಲಿವರೆಗೂ FIR ಇನ್ನೂ ಲಾಂಚ್ ಆಗಿಲ್ಲ. FIR ಹಾಕಿ ಅಂದ್ರೆ ನಾವು ಮಾಡ್ಕೊಂತೀವಿ, ನಮ್ಮ ಪ್ರೊಸೀಜರ್ ಗೊತ್ತಿದೆ ಅಂತಂದ್ರೆ ಸರಿ, ವಿ ರೆಸ್ಪೆಕ್ಟ್ ಅವ್ರ ಪ್ರೊಸೀಜರ್ ಇರುತ್ತೆ ಅಂದ್ರೆ. ಆದರೆ ಇಷ್ಟು ಡಿಲೇ ಆಗಿ ಮಾಡೋಂಥದ್ದೇನಿಲ್ಲ. ಅಲ್ಲಿಂದ ಹಾಸ್ಪಿಟಲಿಂದ ಮೆಮೋನಿ ಬಂದಿದೆ, ಸೇಯಿಂಗ್ ಈ ಥರ ಡೆತ್ ಆಗಿರೋ ಕನ್ಫರ್ಮ್ ಮೆಮೋನು ರಿಲೀಸ್ ಆಗಿದೆ. ಇಲ್ಲಿ ಇನ್ನ ಇವಾಗ ಮಾಡ್ತಿದ್ದೀನಿ ಅಂತಂದ್ರೆ, ಇವಾಗೂ ನಾವು ಬಂದ್ವಿ ಕೇಳ್ಕೊಳಕ್ಕೆ ಇನ್ನ ಮಾಡ್ತಿದ್ದೀನಿ ಅಂತಾನೆ ಹೇಳ್ತಾರೆ. ಅರ್ಧ ಗಂಟೆ ಬೇಕು ಅಂತ. ಅಕ್ಯೂಸ್ ಎಲ್ಲಿದ್ದಾರೆ ಅಂದ್ರೆ ಲಾ ಅಂಡ್ ಆರ್ಡರ್ ಹೇಳ್ತಾರೆ, ನಮ್ಮ ಹತ್ರ ಇಲ್ಲ ಅಂತ. ಅಕ್ಯೂಸ್ ಇಲ್ಲ ಅಂತಂದ್ರೆ ಇವರು ನಾವು ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಸೊ ಎಲ್ಲಿದೆ ಅಂತ ನಮಗೇನು ಗೊತ್ತಾಗಿಲ್ಲ. ಆದರೆ ಇವಾಗ ಇನ್ಸಿಡೆಂಟ್ ಆಗಿರೋದು ದೇರ್ ಇಸ್ ಸಮ್ ಇನ್ಫ್ಲೂಯೆನ್ಸ್. ಸೊ ಆ ಹುಡುಗನ ಕಡೆ ಇನ್ಫ್ಲೂಯೆನ್ಸ್ ಇದೆ. ಅವ್ರ ಅಂಕಲ್ ಅವ್ರು ಯಾವುದೋ ಅವರು ಪೊಲೀಸ್ ಅವರೇ ಅಂತ ಗೊತ್ತು. ಇದೆಲ್ಲ ಆಟಗಳು ಆಡ್ತಾ ಇರೋದು. ಸೊ ನಾವೇ ಹೇಳ್ತಾ ಇದೀವಿ, ನಮ್ಮ ಹತ್ರ ವಿಟ್ನೆಸ್ ಇದೆ. ಅಲ್ಲಿ ಗಾಡಿ ನಿಲ್ಸಿರೋದು, ಅಲ್ಲಿ ಪಾರ್ಕ್ ಮಾಡಿರ್ತೀವಿ ನಮ್ಮ ಮುಂದೆ. ಅವನು ಗಾಡಿ ತೊಳಿತಾರವನು ಆನ್ ಮಾಡ್ಕೊಂಡು ಹೋದಂತೆ. ಅಲ್ಲಿ ಒಂದು ಫಾರ್ ಅಬೌಟ್ 5 ಗಾಡಿನ ಸ್ಕ್ರಾಚ್ ಮಾಡಿದ್ದಾನೆ ಅವನು. 5 ವೆಹಿಕಲ್ ಸ್ಕ್ರಾಚ್ ಆಗಿ ಅವೆರಡು ಮಗುಗೆ ಪೆಟ್ಟಾಗಿದ್ದು. ಒಬ್ಬನಿಗೆ ಪರವಾಗಿಲ್ಲ, ಕಾಲ್ ಫ್ರಾಕ್ಚರ್ ಆಗಿ ಅವ್ನು ಓಡೋಗಿದ್ದಾನೆ ಮನೆಗೆ. ಬಟ್ ದಿಸ್ ವಾಸ್ ಡೆಡ್ಲಿ. ಒಂದು ಫುಲ್ ವಿ ಕುಡ್ ಸಿ ಒನ್ ಆಫ್ ದ ಬ್ರೈನ್ ಪಾರ್ಟ್ ಫಾಲಿಂಗ್ ಆಲ್ಸೋ. ನಿಕೇಶ್, ಪ್ರಮುಖವಾಗಿ ಇಂದು ತಾಯಂದಿರ ದಿನ. ಆ ಮಗುವಿನ ತಾಯಿಗೆ ಪುತ್ರ ಶೋಕ ಕೊನೆವರೆಗೂ ಕಾಡುತ್ತೆ. ಅಷ್ಟೆಲ್ಲ ಕಳೆದ ವಾರವಷ್ಟೇ ಆರೋ ಬರ್ಡೇ ಆಗಿರುತ್ತೆ. ಏರಿಯಾ ಜನರಿಗೆಲ್ಲ ಸ್ವೀಟ್ ಕೊಟ್ಟು ನನ್ನ ಬರ್ಡೇ ಇದೆ ಬನ್ನಿ ಅಂತ ಹೇಳಿದ್ರು. ಏರಿಯಾ ಜನರು ಕೂಡ ಬ್ಲೆಸ್ ಮಾಡಿದ್ರು. ಅದು ಯಾವುದೋ ಆಶೀರ್ವಾದ ಇಂದು ಉಳಿದಿಲ್ಲ. ಮಗು ಘಟನಾ ಸ್ಥಳದಲ್ಲೇ ಮೃತಪಟ್ಟಿದ್ದು. ಅಪ್ರಾಪ್ತ ಬಾಲಕನೊಬ್ಬ ಕಾರ್ ಚಲಾಯಿಸಿ ಇನ್ನೊಂದು 5 ವರ್ಷದ ಮಗು ಮೃತಪಟ್ಟಿರ್ತಕ್ಕಂಥ ದುರ್ಘಟನೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಮುರುಗೇಶ ಪಾಳ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅಪ್ರಾಪ್ತ ಬಾಲಕ ಕಾರ್ ಚಲಾವಣೆ ಮಾಡ್ತಾನೆ, ಅಡ್ಡಾದಿಡ್ಡಿಯಾಗಿ ಕಾರು ಓಡಿಸಿ ಮಗುವಿನ ಪ್ರಾಣಕ್ಕೆ ಕುತ್ತು ತರ್ತಾನೆ. ಜೀವನ್ ಭೀಮಾನಗರದ ಪೊಲೀಸರು ಬಾಲಕನನ್ನು ಬಂಧಿಸಿದ್ದಾರೆ. ಕಾರು ಹರಿದು ಮಗು ಆರವ್ ದುರ್ಮರಣ ಹೊಂದಿರತಕ್ಕಂಥದ್ದು ಬೆಂಗಳೂರಿನ ಮುರುಗೇಶ್ ಪಾಳ್ಯದಲ್ಲಿ ಘಟನೆ ನಡೆದಿದೆ. ಅಪ್ರಾಪ್ತ ಬಾಲಕನಿಗೆ ಕಾರ್ ಹೇಗೆ ಸಿಕ್ತು, ಆತ ಕಾರ್ ಹೇಗೆ ಆನ್ ಮಾಡಿ ಓಡಿಸೋಕ್ಕೆ ಶುರು ಮಾಡ್ದ, ಇನ್ನಷ್ಟು ಡೀಟೇಲ್ಸ್ ಬರಬೇಕು. ಒಟ್ಟಿನಲ್ಲಿ 5 ವರ್ಷದ ಮಗು ಮೃತಪಟ್ಟಿದೆ.